ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ತುಂಬಾ ಜನರು ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಈ ಒಂದು ಬರ್ತ್ ಸರ್ಟಿಫಿಕೇಟ್ ಏನಿದೆಯಲ್ವಾ, ಈ ಒಂದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಈ ಒಂದು ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಇದನ್ನ ನಾವು ತಗೊಳ್ಳೋದಿಕ್ಕೆ ಒಂದು ಹರಸಾಹಸನ ಪಡ್ತಾ ಇದೀವಿ. ಈ ಒಂದು ಕಚೇರಿಗಳಿಗೆ ಅಲ್ದು ಸಾಕಾಗಿ ಹೋಗಿದೆ. ಅದೇ ರೀತಿಯಾಗಿ ನಮ್ದು ಯಾವುದೇ ರೀತಿಯಾದ ಒಂದು ಅಡ್ರೆಸ್ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಹೆಸರುಗಳನ್ನ ಚೇಂಜ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡೋದಕ್ಕೆ ಕಚೇರಿಗಳಿಗೆ ಅಲಿಬೇಕಾಗಿದೆ. ಮತ್ತೆ ಹೆಸರನ್ನ ಚೇಂಜ್ ಮಾಡೋದಕ್ಕೆ ಈ ಒಂದು ಕೋರ್ಟ್ಗಳಲ್ಲಿ ಹೋಗಿ ಅದಾದ ನಂತರದಲ್ಲಿ ಹಲವಾರು ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ಬೇಕಾಗುತ್ತೆ. ಇದೆಲ್ಲ ನಮ್ಗೆ ತುಂಬಾನೇ ರಿಸ್ಕ್ ಆಗ್ತಿದೆ. ಯಾವ ರೀತಿಯಾಗಿ ಮಾಡೋದಂತ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇನ್ ಮುಂದೆ ಅದ್ರ ಬಗ್ಗೆ ಆಲೋಚನೆ ನಿಮ್ಗೆ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದ್ರೆ ನಿಮ್ಗೆ ಈ ಒಂದು ಮೊದಲೆಲ್ಲ ಆಗಿದ್ರೆ ಈ ಒಂದು ಗ್ರಾಮ ಪಂಚಾಯತಿ ಆಗಿರ್ಬೋದು, ಈ ಒಂದು ಪುರಸಭೆಗಳಾಗಿರ್ಬೋದು, ಅದೇ ರೀತಿಯಾಗಿ ಒಂದು ಆಸ್ಪತ್ರೆಗಳಾಗಿರ್ಬೋದು, ಇಲ್ಲಿ ನೀವು ಹೋಗ್ಬೇಕಾಗಿತ್ತು ಆ ಒಂದು ಬರ್ತ್ ಸರ್ಟಿಫಿಕೇಟ್ ನ ತಗೊಳ್ಳೋದಿಕ್ಕೆ. ಅದೇ ರೀತಿಯಾಗಿ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಇದೊಂದು ಹುಟ್ಟಿದ ಒಂದು ಜನನ ಪ್ರಮಾಣ ಪತ್ರ ಅಲ್ಲದೇನೆ ಹಲವಾರು ಒಂದು ದಾಖಲಾತಿಗಳಿಗೂ ಕೂಡ ಇದನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಈ ಒಂದು ನಿಮ್ಮ ಮಕ್ಕಳ ಶಾಲೆಗಳಿಗೆ ಸೇರ್ಸೋದಾಗಿರ್ಬೋದು, ಅಥವಾ ನಿಮ್ಗೆ ಒಂದು ಮೊದಲನೇದಾಗಿ ಆಧಾರ್ ಕಾರ್ಡ್ ನ ಒಂದು ಮಕ್ಕಳಿಗೆ ಮಾಡಿಸ್ತಿರಲ್ವಾ, ಆ ಒಂದು ಸಂದರ್ಭಗಳಲ್ಲೂ ಕೂಡ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಕೂಡ ಕೇಳ್ತಾರೆ. ಅದೇ ರೀತಿಯಾಗಿ ನೀವು ಪಾಸ್ಪೋರ್ಟ್ ನ ಮಾಡ್ಬೇಕಂದ್ರೂ ಕೂಡ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದೇ ರೀತಿಯಾಗಿ ಹಲವಾರು ಒಂದು ದಾಖಲಾತಿಗಳಿಗೆ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗಾಗಿ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಏನಿದೆ ಅಲ್ವಾ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ದಾಖಲಾತಿ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಇನ್ ಮುಂದೆ ನೀವು ಈ ಒಂದು ಕಚೇರಿಗಳಿಗೆ ಅಲೆಯುವಂತ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಕಾರಣ ಏನಂತಂದ್ರೆ, ನಿಮ್ಗೆ ಇನ್ ಮುಂದೆ ಈ ಒಂದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಈ ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು, ಇದ್ರ ಬಗ್ಗೆ ಸರಿಯಾದ ಒಂದು ತೀರ್ಮಾನ ತಗೊಂಡು ಅದಾದ ನಂತರದಲ್ಲಿ ಇವಾಗ ಆನ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಈ ಒಂದು ಆನ್ಲೈನ್ ಅಲ್ಲಿ ನೀವು ಬರ್ತ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಹಾಕ್ಬಹುದು. ಅದೇ ರೀತಿಯಾಗಿ ಏನೇ ತಿದ್ದುಪಡಿ ಇದ್ರೂ ಕೂಡ ನೀವು ಬರ್ತ್ ಸರ್ಟಿಫಿಕೇಟ್ ಏನೇ ತಿದ್ದುಪಡಿ ಇದ್ರೂ ಕೂಡ ಈ ಒಂದು ಆನ್ಲೈನ್ ಮೂಲಕವೇ ಮಾಡ್ಕೋಬಹುದು. ಅಂದ್ರೆ ಈಗಿನ ಒಂದು ಯುಗದಲ್ಲಿ ನೀವು ಗೊತ್ತಿರಬಹುದು, ಎಲ್ಲದೂ ಕೂಡ ಆನ್ಲೈನ್ ಅಲ್ಲಿ ನಡೀತಾ ಇರುವಂತದ್ದು. ಅದೇ ರೀತಿಯಾಗಿ ಒಂದು ಬರ್ತ್ ಸರ್ಟಿಫಿಕೇಟ್ ಮಾತ್ರ ಈ ಒಂದು ಪುರಸಭೆಗಳಲ್ಲಿ, ಈ ಒಂದು ಆಸ್ಪತ್ರೆಗಳಲ್ಲಿ, ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಇಲ್ಲಿ ಸಿಗ್ತಿತ್ತು. ಆದ್ರೆ ಇನ್ ಮುಂದೆ ಆ ರೀತಿಯಾಗಿ ಸಮಸ್ಯೆ ಇರೋದಿಲ್ಲ. ನಿಮ್ಗೂ ಕೂಡ ತುಂಬಾ ಜನರು ನನಗೂ ಕೂಡ ತುಂಬಾ ಕಮೆಂಟ್ ಮಾಡ್ತಾ ಇದ್ರಿ, ಸೊ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡೋದಕ್ಕೆ ನಮ್ಗೆ ತುಂಬಾನೇ ಕಷ್ಟ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತ. ಆದ್ರೆ ಇನ್ ಮುಂದೆ ಇದೊಂದು ಒಳ್ಳೆಯ ಒಂದು ಅವಕಾಶನ ಮಾಡ್ಕೊಟ್ಟಿದ್ದಾರೆ. ಯಾಕಂತಂದ್ರೆ ಪ್ರತಿ ಒಂದನ್ನು ಕೂಡ ನಾವು ಆನ್ಲೈನ್ ಅಲ್ಲೇ ಮಾಡ್ತಾ ಇದೀವಿ. ಈ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಎಲ್ಲದೂ ಕೂಡ ಆನ್ಲೈನ್ ಅಲ್ಲೇ ಆಗ್ತಾ ಇರುವಂತದ್ದು. ಆದ್ರೆ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಗೋಸ್ಕರ ನಾವು ಈ ಒಂದು ಕಚೇರಿಗಳನ್ನ ಅಲಿಬೇಕಾಗುತ್ತೆ. ಮತ್ತೆ ಅಲ್ಲಿ ಇರುವಂತವ್ರಿಗೆ ಇನ್ನ ಗೊತ್ತಲ್ವಾ ನಿಮ್ಗೆ, ಈ ಒಂದು ಲಂಚಗಳನ್ನ ಕೊಡ್ಬೇಕಾಗುತ್ತೆ. ಈ ರೀತಿಯ ಎಲ್ಲ ಸಮಸ್ಯೆಗಳಿರುತ್ತೆ. ಅದೆಲ್ಲದನ್ನು ಕೂಡ ಇವಾಗ ಈ ಒಂದು ಸರ್ಕಾರ ಸ್ಟಾಪ್ ಮಾಡಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ನೀವು ಆನ್ಲೈನ್ ಅಲ್ಲಿ ಆರಾಮಾಗಿ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಗೆ ಅರ್ಜಿನ ಹಾಕ್ಬಹುದು. ಈ ಬರ್ತ್ ಸರ್ಟಿಫಿಕೇಟ್ ಗೆ ಅರ್ಜಿನ ಹಾಕೋದಾದ್ರೆ ನಿಮ್ಗೆ ನಿಮ್ಮ ಹತ್ರ ಸರಿಯಾದ ಒಂದು ದಾಖಲಾತಿಗಳು ಇರ್ಬೇಕಾಗುತ್ತೆ. ಈ ಒಂದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಈ ಒಂದು ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಸರಿಯಾದ ಒಂದು ದಾಖಲಾತಿಗಳನ್ನ ಇಟ್ಕೊಂಡ್ರೆ ಮಾತ್ರ ಅದು ಆನ್ಲೈನ್ ಅಲ್ಲಿ ನೀವು ಪ್ರೋಸೆಸ್ ಗಳನ್ನ ಮಾಡಬಹುದು. ಇಲ್ಲ ಅಂತಂದ್ರೆ ಈ ಒಂದು ಆನ್ಲೈನ್ ಅಲ್ಲಿ ಆಗಿರೋದ್ರಿಂದ ಯಾವುದೇ ರೀತಿಯಾದ ತಿದ್ದುಪಡಿನ ಮಾಡೋದಾಗಿರ್ಬೋದು ಅಥವಾ ಇನ್ನೊಂದೇನೋ ಮಾಡೋದಾಗಿರ್ಬೋದು ಆಗೋದಿಲ್ಲ. ಯಾಕಂದ್ರೆ ಅದು ಆಟೋಮೆಟಿಕ್ ಆಗಿ ನಿಮ್ಮ ಒಂದು ದಾಖಲಾತಿ ಮೂಲಕವೇ ಅದು ಆನ್ಲೈನ್ ಅಲ್ಲಿ ಮಾಡುವಂತದ್ದು. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ದಾಖಲಾತಿಗಳನ್ನ ಸರಿಯಾಗಿ ಇಟ್ಕೊಂಡು ಅದಾದ ನಂತರದಲ್ಲಿ ಆನ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಅದೇ ರೀತಿಯಾಗಿ ಎಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಆನ್ಲೈನ್ ಅಂತ ನೋಡೋದಾದ್ರೆ, ಈ ಒಂದು ಗ್ರಾಮವನ್ನಾಗಿರ್ಬೋದು, ಈ ಒಂದು ಕರ್ನಾಟಕವನ್ನಾಗಿರ್ಬೋದು, ಮತ್ತೆ ಈ ಒಂದು ಬೆಂಗಳೂರನ್ನಾಗಿರ್ಬೋದು, ಈ ರೀತಿಯಾದ ಒಂದು ಸರ್ಕಾರದ ಒಂದು ಸೇವಾ ಕೇಂದ್ರಗಳೇನಿದೆಯಲ್ವಾ, ಅಲ್ಲಿ ನೀವು ಅರ್ಜಿಗಳನ್ನ ಹಾಕ್ಬೋದು. ಅದೇ ರೀತಿಯಾಗಿ ನಿಮ್ಗೆ ಈ ಒಂದು ವೆಬ್ಸೈಟ್ ಕೂಡ ನಾನು ಹೇಳ್ಬೋದು. ಆದ್ರೆ ನೀವು ಹಲವಾರು ಬಾರಿ ಆ ಒಂದು ವೆಬ್ಸೈಟ್ ಗಳನ್ನ ನಾನು ಲಿಂಕ್ ನ ಕೊಟ್ಟಂತ ಸಂದರ್ಭಗಳಲ್ಲಿ ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಮತ್ತೆ ನಮ್ಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಿಕ್ಕೆ ಸಾಧ್ಯ ಆಗ್ತಿಲ್ಲ. ಮತ್ತೆ ನಾವು ಮೊಬೈಲ್ ಕೂಡ ಟ್ರೈ ಮಾಡ್ತಾ ಇದೀವಿ, ಮೊಬೈಲ್ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ತುಂಬಾ ಜನರು ಕೇಳ್ತಾ ಇರ್ತಾರೆ. ಹಾಗಾಗಿ ನೀವು ಹತ್ತಿರದ ಈ ಒಂದು ಯಾವುದೇ ಒಂದು ಸೇವೆಗಳಿದೆಯಲ್ವಾ, ಈ ಒಂದು ಸೇವಾ ಕೇಂದ್ರಗಳೇನಿದೆಯಲ್ವಾ, ಈ ಒಂದು ಸರ್ಕಾರದ ಒಂದು ಸೇವಾ ಕೇಂದ್ರಗಳೇನಿದೆ, ಅಲ್ಲಿ ಹೋಗಿ ಅರ್ಜಿ ಹಾಕೋದು ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಒಂದು ಚಾನಲ್ ಅಲ್ಲಿ ಯಾವಾಗ್ಲೂ ಕೂಡ ಇದೇ ರೀತಿಯಾದ ಒಂದು ಹೊಸ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಅದು ಒಂದು ಜನರಿಗೆ ಉಪಯುಕ್ತ ಒಂದು ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಸ್ನೇಹಿತರೆ. ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.